ಅಮ್ಮ ಬೀದಿ ಸುತ್ಕೊಂಡು ಆರಾಮಾಗಿ ಮನೆಗೆ ಬರ್ತಿದ್ದಾರೆ, ಅವ್ರನ್ನ ಬಿಡ್ಬೇಡ, ಸರಿಯಾಗಿ ಬೈಬೇಕು ಆಯ್ತಾ? ಅಯ್ಯೋ ಮನೆಗೆ ಸರಿಯಾದ ಟೈಮಿಗೆ ಬಂದಿದ್ರಲ್ಲಿ ಏನಂತ ನೀನು ಜಗಳ ಮಾಡೋದು ಬೈಯೋದು? ಏನಮ್ಮ ಏನು ಬೈಬೇಕು ಅಂತ ಕೇಳ್ತಿದ್ಯಾ? ಯಾಕಮ್ಮ ನೀನೇನಾದರೂ ಅವ್ರ ಹತ್ರ ವಾಲ್ತಿದ್ಯಾ? ಅಯ್ಯೋ ವಾಲ್ತಾನೆ ಇಲ್ಲ ಸೋಲ್ತಾನೆ ಇಲ್ಲ, ಈಗೇನು ಬೈಬೇಕು ತಾನೆ? ಬೈತೀನಿ ಇರು, ಒಳ್ಳೆ ಕತೆ. ಛೇ 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 ಛೇ, ನಮ್ಮ ಕಾಲದಲ್ಲೆಲ್ಲ ಈ ಥರ ಇರಲಿಲ್ಲ. ಎಲ್ಲರೂ ಹೋಗ್ಬೇಕು ಅಂದರೆ ಹಿರಿಕರು ಒಪ್ಪಿಗೆ ತಗೊಂಡು ಅವ್ರ ಕಾಲಕ್ಕೆ ಬಿದ್ದ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ವಿ. ಆದರೆ ಈಗಿನವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಊರೆಲ್ಲ ಸುತ್ಕೊಂಬಂದಿದ್ದಾರೆ ನೋಡು. ಮನೇಲಿ ಅತ್ತೆ ಆದವಳು ಗುಂಡ್ಕಲ್ ಥರ ಇದ್ದಾಳೆ, ಸೊಸೆ ಆದವರು ಏನಾರು ಹೇಳ್ಬೇಕು ಕೇಳಬೇಕು ಅಂತ ಹೇಳೋ ಮಾತೇ ಬಿಡುವ, ಊರೆಲ್ಲ ಸುತ್ಕೊಂಡು ಹೇಗೆ ಆರಾಮಾಗಿ ಬರ್ತಿದ್ದಾರೆ ನೋಡು. ಏನಪ್ಪ ನೀನು ಅತ್ತೆ ಸೊಸೆ ಅಂತ ಸಂಬಂಧ ಕೊಡ್ತಿದ್ಯಾ? ಅಯ್ಯೋ ಹಂಗೆಲ್ಲ ಮಾತಾಡಿದ್ನೇನೆ, ಕೋಪ ಬಂದ್ಬಿಟ್ರೆ ಏನೇನು ಬರುತ್ತೋ ನನ್ನ ಬಾಯಿಲಿ ಒಂದು ಗೊತ್ತಾಗಲ್ಲ ನೋಡು. ಅಮ್ಮ ಬೈಯೋದು ಹಾಗಲ್ಲ, ಈಗ ನಾನು ಬೈತೀನಿ ಕೇಳಿಸ್ಕೊ. ಇದೇನ್ ಮನೆನೋ ಧರ್ಮಛತ್ರನೋ? ಬೇಕು ಅಂದಾಗ ಬರೋದಕ್ಕೆ, ಬೇಡ ಅಂದಾಗ ಹೋಗೋದಕ್ಕೆ. ಏನ್ ಮನೇಲಿ ಇವ್ರಿಬ್ರೇ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನ ತಮ್ಮ ಈ ರೀತಿ ಇರ್ಲಿಲ್ಲ, ಮನೆ ಬಿಟ್ರೆ ಕೆಲ್ಸ, ಕೆಲ್ಸ ಬಿಟ್ರೆ ಮನೆ ಅಂತಿದ್ದ. ಈ ಪುಣ್ಯಾತ್ಗಿತ್ತಿ ಜೊತೆ ಸೇರ್ಕೊಂಡು ಅವನು ಹಾಳಾಗಿ ಹೋದ. ಅಣ್ಣಯ್ಯ ಸೀರಿಯಲ್ ನೋಡಿ ಕಲ್ತ್ಕೋ. ಸೀರಿಯಲ್ ನೋಡೋಕೆ ನಿನಗೆ ಸಮಯ ಎಲ್ಲಿದೆ ಹೇಳು? ಯಾವಾಗ ನೋಡಿದ್ರು ಕೆಲ್ಸ, ಯಜಮಾನ್ರು, ದೊಡ್ಡ ಮನೆ ಅಂತ ಓಡೋಡ್ ಹೋಗ್ತಾ ಇರ್ತೀಯ. ಈಗ ಯಜಮಾನ್ರ ಮಗಳೇ ಹೆಂಡತಿಯಾಗಿ ಇಲ್ಲಿ ಬಂದ್ಮೇಲೆ ಅವಳು ಹಿಂದೆನೇ ಸುತ್ತೀಯ. ಹೆಂಡತಿ ಮಾಡೋ ತಪ್ಪೆಲ್ಲ ನಿನ್ ಕಣ್ಣಿಗೆ ಕಾಣಿಸೋದೇ ಇಲ್ಲ ಬಿಡು. ಅದಕ್ಕೆ ಪರವಾಗಿಲ್ಲ, ಮಾಡಿರೋ ತಪ್ಪುಗಳನ್ನ ಹೇಳೋದಕ್ಕೆ ಯಾರಾದ್ರೂ ಏನು, ನೀವೇ ಹೇಳಿ, ನನ್ನಿಂದ ಏನ್ ತಪ್ಪಾಗಿದೆ? ಏನ್ ತಪ್ಪು ಮಾಡಿದೀನಿ ಅಂತ ಕೇಳ್ತೀಯನಮ್ಮ? ಒಂದ ಎರಡ? ಸರಿ, ಯಾವ್ದಾದ್ರು ಒಂದು ಹೇಳಿ. ಅದು